ಕಾವೇರಿ ನೀರು ಈ ಹಂಚಿಕೆ ವಿಚಾರದಲ್ಲಿ ಈಗ ಮತ್ತೆ ವಿವಾದಗಳು ಹೆಚ್ಚಾಗ್ತಾನೆ ಇದೆ. ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ನೀರನ್ನ ಹರಿಸುವಂತೆ CWRC ಆದೇಶವನ್ನ ಕೊಟ್ಟಿದೆ. ಅಂದ್ರೆ ಒಟ್ಟು 4 TMC ನೀರನ್ನ ಹರಿಸುವುದಕ್ಕೆ ಸಮಿತಿ ಸೂಚನೆ ಕೊಟ್ಟಿದೆ. ಆದರೆ ಇದಕ್ಕೆ ಕರ್ನಾಟಕ ಸರ್ಕಾರ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ನಮಗೆ ನೀರಿನ ಕೊರತೆ ಇದೆ, ನಾವು ಹೇಗೆ ನೀರು ಕೊಡೋದು ಅಂತ ಜಲಸಂಪನ್ಮೂಲ ಸಚಿವರಾಗಿರುವಂತ ರಾಮಲಿಂಗಾರೆಡ್ಡಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಕರವಯ್ಯ ರಾಜ್ಯಾಧ್ಯಕ್ಷರು ಪ್ರವೀಣ್ ಶೆಟ್ಟಿ ಅವರು ಕೂಡ ಮಾತನಾಡಿದ್ದಾರೆ. ಈ ಬಗ್ಗೆ ಅದನ್ನ ನೋಡೋಣ ಬರೋಣ. ಅವರು 3,500 ಕ್ಯೂಸೆಕ್ಸ್ ನೀರು 15 ದಿನಕ್ಕೆ ಬಿಡಿ ಅಂತ ಹೇಳಿದ್ದಾರೆ. ಅದರ 4 TMC ಅಷ್ಟು ನಮ್ಗೆ ನೀರು ಬೇಕಾಗುತ್ತೆ. 15 ದಿನ ಬಿಡಿ ಅಂತ ಹೇಳಿದ್ದಾರೆ. ನಾವು CWMA ಗೆ ಅಪೀಲ್ ಹೋಗ್ಬೋದು, ಅದು ತೀರ್ಮಾನ ಮಾಡ್ಬೇಕು. ಅಪೀಲ್ ಹೋಗ್ಬೇಕು ಬೇಡ ಅಂತ ಮುಖ್ಯಮಂತ್ರಿ ಹತ್ರ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ. ನಮ್ಗೆ ನೀರಿನ ಕೊರತೆ ಇದೆ, ನೋಡ್ಬೇಕು. ಯಾಕಂದ್ರೆ ನಮ್ಗೆ ವರ್ಷ ಪೂರ್ತಿ ನೀರು ಬೇಕು, ಕುಡಿಯೋ ನೀರು ಬೇಕು ನಮ್ಗೆ. ಕಾವೇರಿ ನಿರ್ವಹಣಾ ಸಮಿತಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ 20% ಭಾಗ ಮಳೆ ಇನ್ನು ಬಂದಿಲ್ಲ. ಎಲ್ಲಾ ಡ್ಯಾಮ್ಗಳು ಖಾಲಿ ಇದಾವೆ. ಕರ್ನಾಟಕದ ಜನರಿಗೆ, ಬೆಂಗಳೂರು ನಗರ ಜನರಿಗೆ ಕುಡಿಲಿಕ್ಕೆ ನೀರಿಲ್ಲ. ಇಂತಹ ಸಂದರ್ಭದಲ್ಲಿ ಕಾವೇರಿ ನಿರ್ವಹಣಾ ಮಂಡಳಿ ತಮಿಳುನಾಡಿಗೆ ದಿನನಿತ್ಯ 3.5 ಕ್ಯೂಸೆಕ್ ನೀರನ್ನ ಬಿಡಿ ಅಂತ ಹೇಳುವಂತದನ್ನ ತೀವ್ರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸ್ತಾ ಇದ್ದೀವಿ. ಈ ಕೂಡಲೇ ಸರ್ಕಾರ ದಿಟ್ಟವಾದ ನಿರ್ಧಾರವನ್ನ ತಗೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಬಿಡಬಾರದು. ಇರುವಾಗ ನೀರನ್ನ ಬಿಟ್ಟಿದೀವಿ, ಇಲ್ಲದೆ ಇರುವಾಗ ಎಲ್ಲಿಂದ ನೀರನ್ನು ಬಿಡ್ಲಿಕ್ಕಾಗುತ್ತೆ? ಏನಾದ್ರೂ ಸರ್ಕಾರ ನೀರು ಬಿಟ್ಟಿದ್ದೇ ಆದ್ರೆ ಎಲ್ಲ ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಒಟ್ಟಿಗೆ ಸೇರಿ ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಕರ್ನಾಟಕ ಬಂದ್ ಕರೆಯನ್ನ ಕೊಡ್ಬೇಕಾಗತ್ತೆ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಬೆಂಗಳೂರು ನಗರದಲ್ಲೇ ಕುಡಿಲಿಕ್ಕೆ ನೀರಿಲ್ಲ, ರೈತರಿಗೆ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ. ಡೈಲಿ ದಿನನಿತ್ಯ ಕುಡಿ ಅಂದ್ರೆ ಎಲ್ಲಿಂದ ಕೊಡಕ್ಕಾಗತ್ತೆ? 3ನೇ ತಾರೀಕು ಬರುವಂತ ವಿಜಯ್ ಅವರು ಸರ್ಕಾರದ ಜೊತೆ ಮಾತಾಡಿ ಇಲ್ಲಿನ ಪರಿಸ್ಥಿತಿಯನ್ನ ಯೋಚನೆ ಮಾಡಿ ನೀರು ಬೇಕಾ ಬೇಡವನ್ನಂತ ತೀರ್ಮಾನ ತಗೋಬೇಕಾಗತ್ತೆ. ಸರ್, ಮಳೆ ಇಲ್ಲ, ಬೆಳೆ ಇಲ್ಲ, ರೈತರ ಮುಖದಲ್ಲಿ ಒಂದು ಕಳೆನೇ ಇಲ್ಲ. ರಕ್ತ ಬೇಕಾದ್ರೂ ಕೊಡ್ತೀವಿ, ನಾವು ಯಾವುದೇ ಕಾರಣಕ್ಕೂ ಕೂಡ ನೀರು ಬಿಡೋದಿಲ್ಲ ಅಂತಿದ್ದಾರೆ. ಬಟ್ ವಿಪಕ್ಷ ಬೇರೆ ರೀತಿ ರಾಗ ಎತ್ತುತ್ತಿದೆ. ನಮ್ಮ ರಾಜ್ಯ ಸರ್ಕಾರ ಸರಿಯಾಗಿ ವಾದ ಮಾಡಿಲ್ಲ, ಇವ್ರ ಇಚ್ಛಾಶಕ್ತಿಯ ಕೊರತೆ ಇದೆ ಅನ್ನುವ ನಿಟ್ಟಿನಲ್ಲಿ ಮಾತನಾಡ್ತಿದ್ದಾರೆ. ನಾವು ನಮ್ಮಲ್ಲಿ ಎಷ್ಟು ನೀರಿದೆ, ಯಾವುದಕ್ಕೋಸ್ಕರ ನಾವು ಮೇಕೆದಾಟನ್ನ ಮಾಡ್ತಾ ಇದ್ದೀವಿ. ಈ ಒಂದು ಕಾಲಕ್ಕೆ ಇದು ಸುಪ್ರೀಂ ಕೋರ್ಟ್ನಿಂದ ಆಗಿರುವಂಥ ತೀರ್ಪು. ಹೌದು. ಆ ಪ್ರಮಾಣದಲ್ಲಿ ಒಳಹರಿವು ಇದ್ದಾಗ, ಅಂದರೆ ಸಾಮಾನ್ಯವಾಗಿ ಮಳೆ ಬಿದ್ದಾಗ ಒಂದು ಈ ನ್ಯಾಯಾಧಿಕರಣದ ಲೆಕ್ಕಾಚಾರ ಮತ್ತು ಈ ಪ್ರಾಧಿಕಾರ ಏನು ಹೇಳಿತ್ತು, ಸಾಮಾನ್ಯ ಮಳೆ ಬಿದ್ದಾಗ 740 TMC ನೀರುಗಳು ಸಂಗ್ರಹ ಆಗತ್ತೆ ಅನ್ನುವಂಥ ಲೆಕ್ಕಾಚಾರದ ಅಡಿಯಲ್ಲಿ ತಮಿಳುನಾಡಿಗೆ 400 ಚಿಲ್ಲರೆ ಕೊಟ್ಟರು, 404 TMC ನೀರನ್ನ. ಬೆಂಗಳೂರಿಗೆ ಅಂದರೆ ಕರ್ನಾಟಕಕ್ಕೆ 248 TMC ನೀರೇನೋ ಕೊಡ್ತಾರೆ. ಕೇರಳಕ್ಕೆ 30, ಅದಾದಮೇಲೆ ಪುದುಚೇರಿಗೆ ಒಂದು 7 TMC ನೀರು ಸಹಜವಾಗಿ ಸಮುದ್ರಕ್ಕೆ ಹರಿದೋಗ್ಲಿ ಅನ್ನುವಂಥ ನಿಟ್ಟಲ್ಲಿ ಒಂದು 14 TMC ನೀರನ್ನೇನೋ ಬಿಡೋದಕ್ಕೆ ಆದೇಶ ಆಗಿತ್ತು. ಅದೇ ಸಾಮಾನ್ಯದ ಲೆಕ್ಕಾಚಾರಕ್ಕೆ ಹೊರಟಾಗ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ. ಆದೇಶವೂ ಸರಿ ಇದೆ. ನಾವು ಹೆಚ್ಚುವರಿ ನೀರು ಬಂದಾಗ ನಮಗೇನು ತಾಪತ್ರಯ ಇಲ್ಲ, ಹರಿವು ಮಾಡ್ತೀವಿ, ಹೊರ ಹರಿವು ಬಿಟ್ಟು ಬಿಡ್ತಿದ್ರು. ಆದರೆ ಇಲ್ಲಿ ಇರುವಂಥ ಸಮಸ್ಯೆ ಏನು ಅಂತಂದರೆ, ನ್ಯಾಯಾಧಿಕರಣದ ಆದೇಶದ ತೀರ್ಪಿನಂತೆ ಆದೇಶದಂತೆ ಸಾಮಾನ್ಯ ವಾಡಿಕೆ ಮಳೆ ಆಗದೇ ಇದ್ದಾಗ ಇವೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ. ಹೌದು. ವಾಡಿಕೆ ಮಳೆ ಕಡಿಮೆ ಆದಾಗ ಕರ್ನಾಟಕದಲ್ಲಿ ನೀವು ಮತ್ತದೇ ಏನು ಸುಪ್ರೀಂ ಆದೇಶವನ್ನು ಹೊತ್ಕೊಂಡು ಬಂದ್ಬಿಟ್ಟು ನಮಗೆ ನೀರು ಬಿಡಿ ಅಂತಂದ್ರೆ ಇಲ್ಲಿ ಜಲ ವಿವಾದ ಶುರುವಾಗ್ತದೆ. ಇವತ್ತು ಕಾವೇರಿ ನೀರು ನಿರ್ವಹಣಾ ಸಮಿತಿಯವರು ಕೊಟ್ಟಿರೋದನ್ನ ನಾವು ಪ್ರಾಧಿಕಾರಕ್ಕೆ ಮೇಲರ್ಜಿ ಹಾಕ್ಕೊಳ್ಬಹುದು. ಜಲಶಕ್ತಿ ಸಚಿವಾಲಯದವರು ಬಂದು ಏನೋ ಒಂದಷ್ಟು ನಮಗೆ ನ್ಯಾಯ ಕೊಡುವಂತ ಲೆಕ್ಕಕ್ಕೆ ಬರಬಹುದು. ಆದರೆ ಮತ್ತೆ ನಾವು ಅಲ್ಲೇ ಹೋಗಿ ಕೂತ್ಕೋಬೇಕು. ಆದರೆ 3ನೇ ತಾರೀಕಿಗೆ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿ ಅವರನ್ನ ಕರೆದಿರೋದ್ರಿಂದ, ಅವರು ಕಾರ್ಯದರ್ಶಿಗಳ ಜೊತೆಗೆ ಬರುವಂತ ಸಾಧ್ಯತೆ ಹೆಚ್ಚಿರೋದ್ರಿಂದ ಆ ಮಹತ್ವದ ಸಭೆಯಲ್ಲಿ ಮಾತುಕತೆಯ ಸೂತ್ರ ಏನಾದರೂ ಫಲಿಸಿದ್ರೆ ಒಂದು ಹಂತಕ್ಕೆ ಇದು ಆಗಬಹುದು ಅನ್ನುವಂಥ ನಿಟ್ಟಲ್ಲಿದೆ. ಈಗ 2012ರಲ್ಲೇ ಕೊನೆಯಾಗಿತ್ತು. ಜಗದೀಶ್ ಶೆಟ್ಟರು ಜೈಲಲಿತಾ ಇದ್ದಾಗ 2012ರಲ್ಲಿ ಇದೊಂದು ಸಭೆಗೆ ಮಾತ್ರ ಸೀಮಿತ ಆಗಿತ್ತು. ಸಭೆ ಸೇರಿದ್ರು, ಆದ್ರೆ ಯಾವುದೇ ಪ್ರಯೋಜನಕ್ಕೆ ಬಂದಿರಲಿಲ್ಲ. 2007ರಲ್ಲಿ ಏನು ನ್ಯಾಯಾಧಿಕರಣ, ಕಾವೇರಿ ನ್ಯಾಯಾಧಿಕರಣದ ಒಂದು ತೀರ್ಪು ಬಂದಿತ್ತು.
ಅವರ ಒಂದು ಸಮಿತಿ ಏನು ಹೇಳಿತ್ತು ಅಂತಂದ್ರೆ ಹೆಚ್ಚುವರಿ ನೀರನ್ನು ತಮಿಳುನಾಡಿಗೆ ಬಿಟ್ಕೊಡುವಂಥ ಪ್ರಯತ್ನ ಮಾಡಲಾಯಿತು. ಆ ನ್ಯಾಯ ಆ ಕಡೆ ವಾಲಿತ್ತು ಅನ್ನೋ ನಿಟ್ಟಲ್ಲಿ ಕರ್ನಾಟಕದಲ್ಲಿ ಭುಗಿಲೇಳುತ್ತೆ ಹೋರಾಟಗಳು. ಹೋರಾಟ ಹೆಂಗೆ ಕಿಚ್ಚೊತ್ಕೊಳ್ಳುತ್ತೆ ಅಂತಂದ್ರೆ ಬೆಂಗಳೂರು ಉದ್ವಿಗ್ನ ಪರಿಸ್ಥಿತಿಗೆ ತಲುಪುತ್ತೆ. ಅದಾದ ನಂತರದಲ್ಲಿ 2018ರಲ್ಲಿ ಅದೇ ಸುಪ್ರೀಂ ಕೋರ್ಟು ನ್ಯಾಯಾಧೀಕರಣದ ತೀರ್ಪಿಗೆ ಅಲ್ಪ ಪ್ರಮಾಣದಲ್ಲಿ ಒಂದಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಮಾರ್ಪಾಡುಗೊಳಿಸಿ ಈ ಆದೇಶವನ್ನು ಹೊರಡಿಸಿತ್ತು. ಈಗ ಈ ವರ್ಷ ಬರಗಾಲದ ಸಂದರ್ಭ ಇದ್ದಾಗ ನ್ಯಾಯಾಧೀಕರಣದ ತೀರ್ಪನ್ನ, ಸುಪ್ರೀಂ ಕೋರ್ಟ್ನ ತೀರ್ಪನ್ನ ಯಥಾವತ್ತಾಗಿ ಪಾಲಿಸಿ ಅಂತಂದ್ರೆ ಅಸಾಧ್ಯದ ಮಾತು ಅನ್ನುವಂಥದ್ದು ಕರ್ನಾಟಕದ ವಾದ. ಇದನ್ನ ಮುಂದುವರಿಸಬೇಕಾಗಿತ್ತು. ಈ ಸಂದರ್ಭದಲ್ಲಿ ಯಾಕೆ ಇದು ಚರ್ಚೆ ಆಗ್ತಾ ಇದೆ ಅಂತಂದ್ರೆ, ನಾವು ಕೇಳ್ತಾ ಇರೋ ನೀರನ್ನ ಕೊಡೋಕ್ಕಾಗ್ತಾ ಇಲ್ಲ ಇವರಿಗೆ, ಮತ್ತೆ ಮೇಕೆದಾಟನ್ನ ಮಾಡಿ ಇಲ್ಲಿ ಮತ್ತೆ ನೀರನ್ನ ಏನು ಸಂಗ್ರಹ ಮಾಡ್ಕೊಂಡು ಬಿಟ್ರೆ ಹೆಚ್ಚು ಕಡಿಮೆ ನಮ್ಮ ನೀರನ್ನೇ ಅವ್ರು ಬಳಸ್ಕೊಂಡಂಗಾಗತ್ತೆ. ನಾವು ಕೇಳೋದಕ್ಕೆ ಏನೂ ಇರೋದಿಲ್ಲ ಅನ್ನುವಂಥದ್ದು ತಮಿಳ್ನಾಡು ಮುಂದಿಡ್ತಾ ಇರುವಂಥದ್ದು. ಇಬ್ಬರು ಮುಖ್ಯಮಂತ್ರಿಗಳು ಕೂತ್ಕೊಂಡು ಮಾತಾಡೋದಕ್ಕಿಂತ ಇಡೀ ಸಂಸದೀಯ ಮಂಡಳಿ ಕೂತ್ಕೊಂಡು ಮಾತಾಡಬೇಕು. ಲೋಕಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಬೇಕು. ನದಿ ನೀರಿನ ವಿಚಾರ, ಈ ಜಲ ವಿವಾದ ಏನು ಇವತ್ತಿನಿನ್ನೆದಲ್ಲ, ಇದು ಶತಮಾನಗಳು ಬ್ರಿಟಿಷ್ ರಿಟ್ ಅಂತ ಬೆಂಕಿ ಇದು. 1892 ಮೊದಲಿಗೆ ಬ್ರಿಟಿಷರು ಇಟ್ಟಿರೋ ಬೆಂಕಿ ಇದು, ಇವತ್ತಿಗೂ ಆರೋದಿಲ್ಲ. ಅವ್ರಿಗೇನಿತ್ತು, ಒಡೆದಾಳುವ ನೀತಿಯಲ್ಲಿ ಎಲ್ಲವನ್ನೂ ಒಡೆದು ಕೂತ್ಕೋಬೇಕಾಗಿತ್ತು. ಒಂದಷ್ಟು ಜಾತಿ ಬಿಟ್ಟರು, ಈ ಕಡೆ ನೀರು ಬಿಟ್ಟರು, ಎಲ್ಲವನ್ನೂ ಬಿಟ್ಟು ಮದ್ರಾಸ್ ಗೌರ್ಮೆಂಟ್ ಲೆಕ್ಕಕ್ಕೆ ಮದ್ರಾಸ್ ಆಳ್ವಿಕೆ ಇದ್ದಿದ್ರಿಂದ ಅಲ್ಲಿ ಬ್ರಿಟಿಷರಿಗೆ ವಸಾಹತು ಸಂಬಂಧಪಟ್ಟಂಗೆ ಅವರಿಗೆ ಅಲ್ಲಿ ಹೆಚ್ಚುವರಿ ಲಾಭದ ಅಂಶ ತಮಿಳುನಾಡಲ್ಲಿ ಅಂದ್ರೆ ಮದ್ರಾಸ್ ಗೌರ್ಮೆಂಟ್ ಅಲ್ಲಿ ಇರೋದ್ರಿಂದ ಮೈಸೂರು ರಾಜ್ಯಕ್ಕೆ ಸ್ವಲ್ಪ ಹಿನ್ನಡೆ ಆಗಿತ್ತು ಆ ಸಂದರ್ಭದಲ್ಲಿ. ಅದನ್ನೇ ಇವತ್ತಿನವರೆಗೂ ಪಾಲಿಸ್ಕೊಂಡು ಬಂದ್ರು. ಒಂದಷ್ಟು ನ್ಯಾಯಾಧೀಕರಣದಲ್ಲೂ ಕೂಡ ನಮಗೆ ಅನ್ಯಾಯ ಆಗ್ತಾನೆ ಬಂತು. ಕಾವೇರಿ ವಿಚಾರ ಅನ್ನುವಂಥದ್ದು ನಮಗೆ ಮಗ್ಗಲು ಮುಳ್ಳು. ಇಲ್ಲಿಂದ ಹೋದ ಜೈಲಲ್ಲಿ ತಾನೆ ಕಾವೇರಿ ವಿಚಾರ ಇಟ್ಕೊಂಡೇ ಗೆದ್ದು ಬರ್ತಾನೆ ಬಂದ್ಲು. ಆಕೆಯ ನಂತರದಲ್ಲಿ ಈಗ ವಿಜಯ್ ಮತ್ತೆ ಅದೇ ಹಾದಿ ಹಿಡ್ದಂಗಿದೆ. ಏನಾಗುತ್ತೆ ಅಂತಂದ್ರೆ, ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಇದನ್ನ ಈ ಜ್ವಲಂತ ಸಮಸ್ಯೆಯಾಗಿ ಇಡುವಂತ ಪ್ರಯತ್ನ ಮಾಡುತ್ತಾರೆ. ಇದೇನಾದ್ರೂ ಬಗೆಹರಿದು ಬಿಟ್ರೆ ಯಾವುದೋ ಒಂದು ವರ್ಗಕ್ಕೆ, ಅದು ತಮಿಳ್ನಾಡಲ್ಲಿ ಇದೊಂಥರ ಸೆಂಟಿಮೆಂಟು. ಹೌದು, ಕರ್ನಾಟಕದಲ್ಲಿ ನಮಗೆ ಸೆಂಟಿಮೆಂಟ್. ಕಾವೇರಿ ತಾಯಿ ಅಂತ ಕರಿತೀವಿ. ಸೊ ತಾಯಿಯನ್ನ ನೀವು ಪೂರ್ತಿ ಪ್ರಮಾಣದಲ್ಲಿ ಆ ನಿಟ್ಟಲ್ಲಿ ಹೋಗಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದು ಕರ್ನಾಟಕದ ವಾದ. ಇಲ್ಲಿ ಹುಟ್ಟಿದವಳು ನಮಗೆ ಹೆಚ್ಚುವರಿ ಬಳಕೆ ಆಗಲಿ, ಮೈಸೂರು ಮತ್ತೆ ಬೆಂಗಳೂರಿಗೆ ಕುಡಿಯುವ ನೀರನ್ನ ನಾವು ಇಲ್ಲಿಗೆ ನಿರೀಕ್ಷೆ ಮಾಡ್ತಾ ಇರೋದು. ನೀವು ಅಲ್ಲೆಲ್ಲೋ ಕುರುವಯ್ಯೋ ಸಾಂಬಾನೋ ಯಾವುದೋ ಭತ್ತ ಬೆಳೆಯೋದಕ್ಕೆ ನೀವು ಅಲ್ಲಿ ಹೆಚ್ಚುವರಿ ನೀರನ್ನ ಕೇಳ್ತಾ ಇದ್ದೀರಿ. ನೀವು ಬೆಳೆಗಳಿಗೆ ಕೇಳೋದನ್ನ ನಾವು ಕುಡಿಯೋದಕ್ಕೆ ಕೇಳ್ತಾ ಇದ್ದೀವಿ. ಮೂಲಭೂತ ಹಕ್ಕು ಹೇಳೋದು, ನ್ಯಾಯ ಕೇಳೋದ್ರಲ್ಲಿ ಆದ್ರೇನೆ ನಾವು ಮೂಲಭೂತ ಹಕ್ಕು ಕೇಳ್ತಾ ಇದ್ದೀವಿ. ಕುಡಿಯೋ ನೀರಿಗೆ ಮೊದಲ ಆದ್ಯತೆ ಅಂತ ಸುಪ್ರೀಮೇ ಹೇಳಿರೋದ್ರಿಂದ ನಮಗೆ ನ್ಯಾಯ ಅಂತೂ ಸಿಗುತ್ತೆ. ಕುಡಿಯೋ ನೀರಿಗೆ ನಿರೀಕ್ಷೆ ಅವರು ಮಾಡ್ತಾ ಇಲ್ಲ, ಅವರು ಬೆಳೆ ಸಂಬಂಧಪಟ್ಟಂಗೆ ಕೇಳ್ತಾ ಇದ್ದಾರೆ. ನಾವು ಕುಡಿಯೋ ನೀರಿಗಾಗಿ ಕೇಳ್ತಾ ಇದ್ದೀವಿ. ನಮ್ಮಲ್ಲೇ ಕುಡಿಯೋಕೆ ನೀರಿಲ್ಲ ಸ್ವಾಮಿ, ನಿಮ್ಗೆ ಎಲ್ಲಿಂದ ಹರಿಸೋಣ ಅಂತ. ಒಂದು ವೇಳೆ ಈ 15 ದಿನ 3,500 ಕ್ಯೂಸೆಕ್ಸ್ ನೀರನ್ನ ಪ್ರತಿದಿನ ಹರಿಸೋದಕ್ಕೆ ಏನಾದರೂ ಇವರು ಪ್ರಯತ್ನ ಪಟ್ರೆ 2007ರಲ್ಲಿ ಒಂದು ಕಾವೇರಿ ಕಿಚ್ಚು ಹತ್ಕೊಂಡಿತ್ತು. ಅಂತ ಸಂದರ್ಭದಲ್ಲಿ ಏನೇನು ಕಂಡಿತ್ತು ಬೆಂಗಳೂರು, ಅದನ್ನ ಮತ್ತೆ ಕಾಣುವಂತ ಪರಿಸ್ಥಿತಿ ಎದುರಾಗುತ್ತೆ. ಯಾಕಂತಂದ್ರೆ ಹೋರಾಟಗಾರರಂತೂ ಸುಮ್ಮನೆ ಕೂತ್ಕೊಳ್ಳುವಂತ ಪರಿಸ್ಥಿತಿ ಈಗ ಇಲ್ಲ, ಬರದ ಪರಿಸ್ಥಿತಿ ಇದೆ. ರೈತರು, ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಸೇರ್ಕೊಂಡ್ರು ಅಂತಂದ್ರೆ ಕಾವೇರಿಯ ಕಿಚ್ಚು ಹೊತ್ಕೊಳ್ಳುವಂಥದ್ರಲ್ಲಿ ಅನುಮಾನನೇ ಇಲ್ಲ. ಇನ್ನಾದ್ರೂ ಕೂಡ ಸರ್ಕಾರ ಅತಿ ಶೀಘ್ರದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅದನ್ನು ಕಾದು ನೋಡಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.